ಸಾರಿ, ನನಗೆ ಹೆಂತಿದ್ದಾಳ, ಆಕಿ ನನ್ನ ಭಾಳ ಇಷ್ಟಪಡ್ತಾಳೆ. ನಿಮ್ಮಿಬ್ಬರ ಜೋಡಿ ಭಾಳ ಚಲೋ ಐತಿ. ನಾ ಆಕಿಗೆ ಯಾವತ್ತೂ ಮೋಸ ಮಾಡೋಕ್ಕೆ ಇಷ್ಟಪಡಂಗಿಲ್ಲ. ನಾನು ನಿನ್ನ ಲೈಫಾಗ ನಡ್ಕೊಂಡಿದ್ದ ರೀತಿ ಭಾಳ ಕೆಟ್ಟದಾಗಿತ್ತು. ಇವತ್ತಿಗೂ ನಾನು ನೆನಪಿಸ್ಕೊಂಡೆ ಭಾಳ ರಿಗ್ರೆಟ್ ಮಾಡ್ಕೋತೀನಿ. ಆದ್ರೆ ಏನೋ ತಿಳಿಲಾರ್ದ ಮಾಡಿಬಿಟ್ನಿ ಅಂತೇಳಿ ನನ್ನನ್ನು ಕ್ಷಮಿಸ್ಕೋತೀನಿ. ಆದ್ರೆ ಅದ ತಪ್ಪನ್ನ ಏನ್ರೆ ಅಮೃತನ ಬದುಕಿನಾಗ ಮಾಡಿನಪ್ಪ ಅಂತಂದ್ರೆ ನನ್ನನ್ನು ಯಾವತ್ತೂ ಕ್ಷಮಿಸ್ಕೊಳಂಗಿಲ್ಲ. ಸೃಷ್ಟಿ, ನಿನಗೊಂದು ಒಳ್ಳೆ ಜಾಬ್ ಸಿಕ್ಕೈತಿ, ನಿನಗೆ ಒಳ್ಳೆ ಫ್ಯೂಚರ್ ಐತಿ, ಬದುಕು ಕಟ್ಕೋ. ನಾವಿಬ್ಬರು ಮತ್ತೊಪ್ಪಸ್ ಯಾವತ್ತೂ ಸಿಗೋದು ಬೇಡ. ನೋಡಿ ಬಂದೇನವ ನಿನ್ನ ಗಂಡ ಯಾರ ಜೊತೆ ನಿಂತಾನಂತ? ಇದು ನೋಡಕ್ ನಾನು ಕರ್ಸಿರಿ? ಅವ್ರೇನೋ ಅವ್ರ ಫ್ರೆಂಡ್ ಮೀಟ್ ಆಗಕ್ ಬಂದಿರ್ಬೇಕ್ರಿ. ನೋಡಪ್ಪ, ನನ್ನ ಗಂಡನ ಮೇಲೆ ಅನುಮಾನ ಪಡೋದಾಗಿರ್ಲಿ, ಇಲ್ಲ ನನ್ನ ಸಂಸಾರದಾಗ ತಲೆ ಹಾಕೋದಾಗಿರ್ಲಿ ಮಾಡಕ್ ಹೋಗ್ಬೇಡ್ರಿ. ಅದ್ ನನ್ಗೆ ಇಷ್ಟ ಆಗಂಗಿಲ್ಲ. ಅಲ್ಲೋ 20 ಲಕ್ಷ ರೂಪಾಯಿ ಇಸ್ಕೊಂಡೈತ್ಲ ಬಡ್ಡಿಲಿ, ಯಾಕ ಸೃಷ್ಟಿ ಕೊಡಾಕ್ಯಾನ? ಅವ್ರಿಗೇನಾಗಿತ್ತು? ಅನುಕೂಲಸ್ಥರು ಇದ್ರಲ್ಲ. ಅವ್ರ ಅಪ್ಪ ತೀರ್ಕೊಂಡ್ಮೇಲೆ ಅವ್ರ ಮನೆ ಪರಿಸ್ಥಿತಿನ ಭಾಳ ಕೆಟ್ಟಾತು. ಅಲ್ಲ ಅವನು ಭಾಳ ಕೆಟ್ಟ. ಖರೆ ಒಂದು ಇನ್ಶೂರೆನ್ಸ್ ಮಾಡಿದ್ರೆ ಈ ಪರಿಸ್ಥಿತಿ ಇರ್ತಿದ್ದಲ್ಲ ಅವ್ರಿಗೆ. ಇನ್ಸೂರೆನ್ಸ್ ಏನ್ ಬಿಡು ಮಾರೆ, ಸಿಕ್ಕಾಪಟ್ಟೆ ತೊಟ್ಟಿರ್ತಾವು, ಕೆಟ್ಟ ಕಿರಿಕಿರಿ. ಲಾಸ್ಟಿಗರ್ ಏನ ಇಟ್ಟ ರೊಕ್ಕ ಬಂದು ಕೈಗೆ ಹತ್ತಾವ. ಹಂಗಿಲ್ಲಪ್ಪ, ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಳೋದ್ರಿಂದ ನಮ್ಮ ಫ್ಯಾಮಿಲಿ ಸೆಕ್ಯೂರ್ ಇರ್ತೈತಿ. 2 ಕೋಟಿವರೆಗೂ ಕವರೇಜ್ ತೊಗೋಬೋದು. ಪ್ರೀಮಿಯಮ್ಗಳು ಕೇವಲ 400-500 ರೂಪಾಯಿ ಪರ್ ಮಂತ್ ಶುರು ಆಗ್ತಾವೆ. ನೋಡು, ನಾವು ಇರಲಿ ಬಿಡಲಿ ನಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗಿರ್ಬೇಕು, ಅದು ಭಾಳ ಇಂಪಾರ್ಟೆಂಟ್. ಈಗ ನೋಡಿದಿಲ್ಲ ಸೃಷ್ಟಿ ಮನೆ ಪರಿಸ್ಥಿತಿ ಏನಾಗ್ತೇಳಿ. ನಾನು ಬಯೋಳಗೆ ಲಿಂಕ್ ಐತಿ, ಅಲ್ಲೋ ಕ್ಲಿಕ್ ಮಾಡು. ಭಾಳಷ್ಟು ಇನ್ಶೂರೆನ್ಸ್ ಇರ್ತಾವೆ, ಯಾವ್ದು ಬೇಕು ನೀನ ಸೆಲೆಕ್ಟ್ ಮಾಡಿ ಸಂಪೂರ್ಣವಾಗಿ ಓದಿ ತಗೋ. ಯಾಕಂದ್ರೆ ನಾವಿರಲಿ ಬಿಡಲಿ ನಮ್ಮ ಫ್ಯಾಮಿಲಿ ಸೆಕ್ಯೂರ್ ಇರಬೇಕು. ಬರ್ತೀನಿ ದೋಸ್ತ. ಅಮೃತ, ಊಟ? ಸೃಷ್ಟಿ ಯಾರಿ? ನಂಗೆ ಪರಿಚಯದವರು. ಸೃಷ್ಟಿ ನಿಮಗೇನಾಗ್ಬೇಕು? ಆಕಿ ನನ್ನ ಫ್ರೆಂಡ್. ಅಷ್ಟ? ಮತ್ತೆ ರೆಸ್ಟೋರೆಂಟ್ ಒಳಗೆ ಏನು ಮಾಡಾತಿದ್ರಿ? ಮತ್ತೆ ಅದಕ್ಕೂ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ. ಈ ಪರ್ಫ್ಯೂಮ್ ನೀವು ಹಾಕೊಳ್ಳಂಗಿಲ್ಲ, ಈ ಕೂದಲು ನಂದಲ್ಲ, ನಾ ಬೆಳಗ್ಗೆಯಿಂದ ನಿಮ್ಮ ಹತ್ರನೂ ಬಂದಿಲ್ಲ. ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಸತ್ತ ಹೇಳ್ರಿ. ನಾ ಕಾಲೇಜ್ ಒಳಗಿದ್ದಾಗ ನನ್ನ ಲವರ್ ಆಗಿದ್ಲು. ಓಹ್, ಈಗ ಮಾಡಾಕತ್ತಿಲ್ಲ. ಮತ್ತೆ ಆಕೆ ಯಾಕೆ ನಿಮ್ಮನ್ನು ಹಗ್ ಮಾಡಿದ್ಲು? ಅದು ಮಾಡಿದ್ಲೋ ಇಲ್ಲೋ? ಹೌದೋ ಇಲ್ವೋ? ಹೌದು. ನಿಮ್ಮ ಪಾಲಿಗೆ ಇವತ್ತಿಂದ ಈ ಅಮೃತ ಸತ್ಲು.